ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸುಪ್ರೀಂ ಕೋರ್ಟ್ ನಿರ್ದೇಶನದ ಅನುಸಾರ ನಗರದ ಫುಟ್ಪಾತ್ಗಳ ಮೇಲಿನ ಅತಿಕ್ರಮಣ ತೆರವು ಕಾರ್ಯಕ್ಕೆ ನಗರಸಭೆ ಗುರುವಾರ ಚಾಲನೆ ಕೊಟ್ಟಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿರುವಂತಹ ಒತ್ತುವರಿಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಹಂತ ಹಂತವಾಗಿ ಕೈಗೊಳ್ಳಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಲೆನಿನ್ ರಸ್ತೆಯಲ್ಲಿ ಇರುವಂತಹ ಫುಟ್ಪಾತ್ ಒತ್ತುವರಿ ತೆರವಿಗೆ ಅಧಿಕಾರಿಗಳು ಮುಂದಾದ ವೇಳೆ ಕೆಲವು ಒತ್ತುವರಿದಾರರು ಮತ್ತು ನಗರಸಭೆಯ ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು. ಬಳಿಕ ಸಂಬಂಧಪಟ್ಟವರು ಸ್ವಯಂ ಪ್ರೇರಿತವಾಗಿ ಅತಿಕ್ರಮಣ ತೆರವುಗೊಳಿಸುವುದಾಗಿ ನಗರಸಭೆಗೆ ಭರವಸೆ ಕೊಟ್ಟಿದ್ದಾರೆ. ಇದೇ ವೇಳೆ ಜೆಎನ್ ರಸ್ತೆಯ ಫುಟ್ಪಾತ್ನಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಶೆಡ್ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾದಾಗ ಒತ್ತುವರಿದಾರರು ತಾವಾಗಿಯೇ ಶೆಡ್ ತೆರವು ಮಾಡಿದರು. ನಗರಸಭೆ ಪೌರಾಯುಕ್ತ ವಿವೇಕ್ ಬನ್ನೆ ಅವರ ನಿರ್ದೇಶನದಲ್ಲಿ ನಡೆದ ಕಾರ್ಯಾಚರಣೆಗೆ ನಗರಸಭೆ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ, ಕಂದಾಯ ಅಧಿಕಾರಿ ಬಾಳು ಗವಸ ಹಾಗೂ ಆರೋಗ್ಯ ನಿರೀಕ್ಷಕ ವಿಲಾಸ್ ನೇತೃತ್ವ ವಹಿಸಿದ್ರು. ಪೌರ ಕಾರ್ಮಿಕರು ಕಾರ್ಯಾಚರಣೆಗೆ ಅಗತ್ಯ ಸಹಕಾರ ಕೊಟ್ಟಿದ್ದಾರೆ. ನಗರಸಭೆಯ ವ್ಯವಸ್ಥಾಪಕ ಪರಶುರಾಮ್ ಶಿಂದೆ ಮಾತನಾಡಿ, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಮುಂದುವರಿಯಲಿದ್ದು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಅತಿಕ್ರಮಣ ತೆರವು ಮಾಡಿ ನಗರಸಭೆಗೆ ಸಹಕರಿಸಬೇಕು. ಪಾದಚಾರಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ಸಂಚಾರ ಕಲ್ಪಿಸುವುದು ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸುವ ಉದ್ದೇಶದಿಂದಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಇವತ್ತು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಆರಂಭಿಸಿದ್ರಿ. ಆರಂಭದಲ್ಲಿ ನಿಮ್ಮ JCB ಗರ್ಜಿಸಿತು, ಆನಂತರ ಸ್ವಲ್ಪ ಸ್ತಬ್ಧಗೊಂಡಿದೆ, ಯಾಕೆಂದು ಗೊತ್ತಿಲ್ಲ. ನೀವು ಈ ರೀತಿ ತೆರವು ಕಾರ್ಯಾಚರಣೆ ಮಾಡೋದ್ರ ಬಗ್ಗೆ ಸಹಜವಾಗಿ ಜನಸಾಮಾನ್ಯರಲ್ಲಿರುವ ಪ್ರಶ್ನೆ, ನೋಟಿಸ್ ಏನಾದರೂ ಕೊಟ್ಟಿದ್ದೀರಾ ಅವರಿಗೆ? ತೆರವು ಮಾಡ್ತೀವಿ, ನೀವು ಇಷ್ಟರ ಒಳಗಡೆ ಮಾಡಿ ಅಂತೇಳಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಸರ್? ಈಗಾಗಲೇ ಈ ಕುರಿತು ನಾವು 4 ತಿಂಗಳಿಂದಲೇ ನಾವು ಎಲ್ಲ ಸಿಬ್ಬಂದಿಗಳು ಎಲ್ಲ ಅಂಗಡಿಗಳಿಗೆ ಹೇಳಿದ್ದೀವಿ, ನೋಟಿಫಿಕೇಷನು ಮಾಡಿದ್ದೀವಿ. ನಂತರ ಒಂದು ಆಟೋದಲ್ಲಿ ಧ್ವನಿವರ್ಧಕ ಮೂಲಕ ತಿಳಿಸಿದ್ದೀವಿ. ನಂತರ ಈಗ ನಾವು 8 ದಿನ ಆಯಿತು ಕಾರ್ಯಾಚರಣೆ ಪ್ರಾರಂಭ ಮಾಡಿ. ಈಗಾಗಲೇ ನಾವು ಕೆಲವೊಂದು ಗಟ್ರು ಹಾಗೂ ಇದ್ರ ಮೇಲೆ ಇರುವಂಥ ಫುಟ್ಪಾತ್ ಮೇಲೆ ಇರುವಂಥ ಎಲ್ಲ ನಮ್ಮ ಬೋರ್ಡ್ಗಳನ್ನು ನಾವು ಸುಮಾರು ಒಂದು 80ರಿಂದ 90 ಬೋರ್ಡ್ಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಮತ್ತು ಹಾಗೆ ನಾವು ಈಗ ಪರಿಶೀಲನೆ ಮಾಡಿದಾಗ ಫುಟ್ಪಾತ್ನಲ್ಲಿ ಸಹಿತ ಕೆಲವು ಕಟ್ಟಡಗಳನ್ನು ಕಟ್ಟಿದ್ದಾರೆ. ಆ ಕಟ್ಟಡಗಳನ್ನು ನಾನು ತೆರವಿಗಾಗಿ ಅವರಿಗೆ ನಾನು ಸ್ವತಃ ಹೋಗಿ ನಮ್ಮ ಸಿಬ್ಬಂದಿಗಳು ಎಲ್ಲ ಹೇಳಿ ಬಂದಿದ್ದಾರೆ ಸ್ವಪ್ರೇರಣೆಯಿಂದ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಆ ಕುರಿತು ಮಾನ್ಯ ನಾವು ಪೌರಾಯುಕ್ತರು ಚರ್ಚಿಸಿ ಪೌರಾಯುಕ್ತರ ಸೂಚನೆ ಮೇರೆಗೆ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಪೌರಾಯುಕ್ತರಿಗೆ ನಾನು ಸಹಿತ ಮಾತಾಡಿದ್ದೀನಿ. ಸರ್, ನೀವು ಒಂದ್ಸಲ MLA ಸರ್ಗೆ ಹಾಗೂ DC ಅವ್ರಿಗೆ ಮಾತಾಡಿ ಫುಟ್ಪಾತ್ನಲ್ಲಿರುವಂಥ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸೋಕ್ಕೆ ಅನುಕೂಲ ಮಾಡಿಕೊಟ್ರೆ ನಾವು ತೆರವುಗೊಳಿಸಲು ನಾವು ಬದ್ಧರಾಗಿದ್ದೀವಿ ಅಂತ ನಾನು ಹೇಳಿದ್ದೀನಿ. ಈಗಾಗಲೇ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಈಗಾಗಲೇ ಈ ಒಂದು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಲೆನಿನ್ ರಸ್ತೆಯಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಆ ಪಾದಚಾರಿಗಳು ಅಡ್ಡಾಡಲಿಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಹಾಗೂ ವಾಹನ ಸಂಚಾರಕ್ಕಾಗಿ ಮುಕ್ತ ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ನಾನು ನಗರಸಭೆಯಿಂದ ಅವ್ರಿಗೆ ವಿನಂತಿ ಮಾಡ್ತಾಯಿದ್ದೀನಿ. ಹಾಗೆ ಇಂದು ಈ ಒಂದು ಅಂಗಡಿಯಲ್ಲಿ ನಾವು 8 ದಿವಸದಿಂದ ಅವ್ರಿಗೆ ಹೇಳಿದ್ದೀವಿ, ನಮ್ಮ ನಗರಸಭೆ ಜಾಗೆಯಲ್ಲಿ ಈ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ, ಇದನ್ನು ತೆಗೀರಿ ಅಂತೇಳಿ ನಮ್ಗೆ ಹಲವಾರು ಕಂಪ್ಲೇಂಟ್ ಬಂದಿರೋದ್ರಿಂದ ಇದನ್ನು ಇವತ್ತು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಈ ಚಾನಲ್ ಮುಖಾಂತರ ನಾವು ಕೇಳ್ಕೊಳ್ಳೋದಂತಂದರೆ, ತಮ್ಮ ಅಂಗಡಿಯ ಮುಂಭಾಗದಲ್ಲಿರುವ ಗಟ್ಟರ ಮೇಲಾಗಲಿ ಅಥವಾ ಫುಟ್ಪಾತ್ ಮೇಲಾಗಲಿ ಯಾವುದೇ ಸಾಮಾನುಗಳು ಇಡಬಾರ್ದು. ಹಾಗೂ ಆ ಬೋರ್ಡ್ ನಿಮ್ಮ ನಾಮಫಲಕಗಳನ್ನು ನಿಮ್ಮಲ್ಲಿ ಇಟ್ಕೋಬೇಕು. ಹಂಗೇನಾದ್ರೆ ಹಾಕೋದಿತ್ತಂದರೆ ನಗರಸಭೆಯಿಂದ ಪರ್ಮಿಷನ್ ತೊಗೊಂಡು ನೀವು ಬೋರ್ಡನ್ನು ಇಟ್ಕೊಳ್ಬೋದು. ದಯವಿಟ್ಟು ಎಲ್ಲ ನಗರದ ಎಲ್ಲ ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕು. ಯಾಕಂತಂದರೆ ಪಾದಚಾರಿಗಳಿಗೆ ಏನಾದರೂ ಅನಾಹುತವಾದರೆ ನಾಳೆ ಸಮಸ್ಯೆ ಎದುರಾಗ್ತದೆ. ಆದ್ದರಿಂದ ಫುಟ್ಪಾತ್ನಲ್ಲಿ ಯಾವುದೇ ಸಾಮಗ್ರಿಗಳನ್ನು ಇಡಲು ನಗರಸಭೆ ಇದು ಮಾಡೋದಿಲ್ಲ. ಅವು ತೆಗೆದಲ್ಲಿ ನಾವೇ ಆಗಿ ಆ ನಗರಸಭೆಯಿಂದ ಆ ಎಲ್ಲ ಸಾರ್ವಜನಿಕರಿಗೆ, ಅಂಗಡಿಕಾರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಗರಸಭೆಯ ಈ ಕ್ರಮವನ್ನು ಸಾರ್ವಜನಿಕರು ಸ್ವಾಗತ ಮಾಡಿದ್ದು ನಗರದಲ್ಲಿನ ಎಲ್ಲಾ ಫುಟ್ಪಾತ್ಗಳನ್ನು ಅತಿಕ್ರಮಣ ಮುಕ್ತಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.